ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ತುಂಬಾ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಜಿ.ಪಿ. ಪಾಟೀಲ್ ಕಂಡೀಷನ್ ಹಾಕಿ ಭಾರ್ಗವಿ ಆ ಒಂದು ಕಂಡೀಷನ್ಗೆ ಒಪ್ಕೊಂಡಾಗ ಭಾರ್ಗವಿ ಮತ್ತು ಅರ್ಜುನನ್ನು ಮನೆ ಒಳಗಡೆ ಸೇರಿಸ್ಕೋತಾರೆ. ಈ ಕಡೆ ಭಾರ್ಗವಿ ಇನ್ನು ಮುಂದೆ ನಾನು ಯಾವುದೇ ರೀತಿ ಕೇಸನ್ನು ತೆಗೆದುಕೊಳ್ಳೋದಿಲ್ಲ, ಹಾಗೆ ನನ್ನ ಗಂಡ ಲಾ ಫಾರ್ಮಲ್ಲಿ ಕೆಲಸ ಮಾಡ್ತಾರೆ ಅಂತ ಹೇಳಿ ಒಪ್ಕೋತಾಳೆ. ಈ ಕಡೆ ಜಿ.ಪಿ. ಫುಲ್ ಖುಷಿಯಾಗಿದೆ. ತನ್ನ ಮಗನ ಆಫೀಸ್ ರೂಮ್ಗೆ ಕರ್ಕೊಂಡು ಬಂದು ಚೇರ್ ಮೇಲೆ ಕೂರಿಸ್ತಾರೆ. ನಿನ್ನನ್ನು ಈ ರೀತಿ ನೋಡಬೇಕು ಅನ್ನೋದು ನನ್ನ ತುಂಬ ದಿನದ ಆಸೆ ಆಗಿತ್ತು. ಕೊನೆಗೂ ನಾನು ಲಾಯರ್ ಹೇಳಿದೆ ಅಂತ ಲಾಯರ್ ಮಾಡಿದೆ, ಬಟ್ ಪ್ರಾಕ್ಟೀಸ್ ಮಾಡಲಿಲ್ಲ. ನಿನ್ನ ಹೆಂಡತಿಗೋಸ್ಕರ ಲಾಯರ್ ಆದೆ, ಇವತ್ತು ನಿನ್ನ ಹೆಂಡತಿಗೋಸ್ಕರ ನಾನು ಲಾ ಫಾರ್ಮಲ್ಲಿ ಬಂದು ಕೆಲಸ ಮಾಡ್ತಿದ್ದೆ. ಪರವಾಗಿಲ್ಲ, ನನಗೆ ನೀನು ಬಂದಿರೋದೇ ಖುಷಿ ಇದೆ. ನನಗಿಂತ ಜಾಸ್ತಿ ಹೆಸರು ಮಾಡಬೇಕು, ನಿಂದೆ ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೋಬೇಕು, ನೀನು ನನಗಿಂತ ಬುದ್ಧಿವಂತ ಅನ್ನೋದು ನನಗೆ ಗೊತ್ತು ಅಂತ ಜಿ.ಪಿ. ಪಾಟೀಲ್ ಖುಷಿ ಪಡ್ತಾರೆ. ಯಾವ ಕೇಸ್ ಬೇಕೋ ಅದನ್ನು ತಗೋ ಅಂದಾಗ ಇಲ್ಲಿ ಭಾರ್ಗವಿ ಕೇಸ್ ತೊಗೊಳೋಕ್ಕಾಗೋದಿಲ್ಲ. ಅದೇ ಕಾರಣಕ್ಕೆ ನಾನೇ ಮಾವನ ಕೇಸ್ ತೊಗೋತೀನಿ ಅಂತ ಅರ್ಜುನ್. ಇನ್ನೂ ಕೂಡ ನಿನಗೆ ನಿನ್ನ ಹೆಂಡತಿ ಮನೆಯವರ ಒಂದು ವಿಷಯ ತಲೆಯಿಂದ ಹೋಗಿಲ್ವಾ? ಯಾವುದೇ ಕಾರಣಕ್ಕೂ ಅವ್ರ ಮನೆಗೆ ಸಂಬಂಧಪಟ್ಟ ವಿಷಯನ ನೀನು ಮಾತಾಡೋ ಹಾಗಿಲ್ಲ ನನ್ನ ಮುಂದೆ ಅಂತ ಕಂಡೀಷನ್ ಹಾಕ್ತಾರೆ. ಇಲ್ಲಿಂದ ಇಲ್ಲ ಅಂದರೆ ನಿನ್ನ ಹೆಂಡತಿನ ಮನೆಯಿಂದ ಕಳಿಸ್ಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಈ ಮನೆಗೆ ಪ್ರವೇಶ ಇಲ್ಲ ಅಂತ ಹೇಳ್ತಾರೆ. ನಂತರ ಈ ಒಂದು ಜಾಗದಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಹೇಳಿ ಜಿ.ಪಿ.ಎಲ್ಲಿಂದ ಹೋಗ್ತಾರೆ. ಶಕುಂತಲ್ ಅವರು ಭಾರ್ಗವಿ ಹತ್ರ ಇಲ್ಲಮ್ಮ, ನೀನು ಖಂಡಿತ ಕೇಸನ್ನು ಮತ್ತೆ ತಗೋಬೇಕು, ಕೋರ್ಟ್ ಹಾಕ್ಕೋಬೇಕು, ಜನತೆಗೆ ನ್ಯಾಯ ಕೊಡಿಸ್ಬೇಕು ಅಂದಾಗ ಇಲ್ಲ, ನಾನು ಈಗ ಈ ಮನೆಗೆ ಸೊಸೆಯಾಗಿರಬೇಕಾಗಿರೋ ಅವಶ್ಯಕತೆ ಇದೆ. ಖಂಡಿತ ಹಾಗಂದು ಮಾತ್ರಕ್ಕೆ ನಾನು ಸುಮ್ಮನೆ ಇರ್ತೀನಿ ಅಂತಲ್ಲ, ಖಂಡಿತವಾಗ್ಲೂ ನಾನು ಮತ್ತೆ ಕೋರ್ಟ್ಗೆ ಹೋಗಬೇಕು ಅಂದರೆ ನನ್ನಮ್ಮ ಆಣೆಯನ್ನು ವಾಪಸ್ ತಗೋಬೇಕಾಗತ್ತೆ ಅಂತ ಹೇಳಿ ಭಾರ್ಗವಿ ಹೇಳ್ತಾಳೆ. ಜೊತೆಗೆ ಗಾಯತ್ರಿ ದೇವಿ ಬಗ್ಗೆ ಕೂಡ ವಿಚಾರಿಸ್ತಾರೆ. ಶಕುಂತಲ ಅವ್ರಿಗೆ ಅವರ ವಿಷಯ ಗೊತ್ತದೆ, ಬಟ್ ಗಾಯತ್ರಿ ದೇವಿ ವಿಷಯನ ಭಾರ್ಗವಿ ಮುಂದೆ ಬಿಟ್ಕೊಡೋದಿಲ್ಲ. ನಂತರ ಮನೇಲಿ ಯಾರಿಗೂ ಕೂಡ ಗಾಯತ್ರಿ ದೇವಿ ವಿಷಯ ಗೊತ್ತಿಲ್ಲ ಅಂತ ಭಾರ್ಗವಿ ಅನ್ಕೋತಾರೆ. ಅದೇ ಕಾರಣಕ್ಕೆ ಜಿ.ಪಿ. ಪಾಟೀಲ್ ರೂಮಿಗೆ ಹೋಗಿದೆ, ಏನಾದರೂ ಸುಳಿವು ಸಿಗಬಹುದಾ ಅಂತ ಚೆಕ್ ಮಾಡ್ತಿದ್ದಾರೆ. ಅದೇ ಸಮಯದಲ್ಲಿ ಜಿ.ಪಿ. ಅಲ್ಲಿಗೆ ಬರ್ತಾರೆ. ಕೈಯಲ್ಲಿ ಒಂದು ಬಾಕ್ಸ್ ಇರುತ್ತೆ, ಹಾಗೆ ಬೀಳಿಸ್ಬಿಡ್ತಾಳೆ ಭಯದಲ್ಲಿ ಭಾರ್ಗವಿ. ಅದರಿಂದ ಒಂದು ಉಂಗುರ ಹೊರಗಡೆ ಬಂದದ್ದೇ ಜಿ.ಪಿ. ಕಾಲ ಹತ್ರ ಬಂದು ಬೀಳುತ್ತೆ. ಆ ಉಂಗುರವನ್ನು ನೋಡಿ ಜಿ.ಪಿ. ಬೆಚ್ಚಿ ಬೀಳ್ತಿದ್ರೆ, ಯಾಕೆ ಮಾವ ನೀವು ಮತ್ತು ಅರ್ಜುನ್ ಇಬ್ಬರು ಕೂಡ ನಮ್ಮ ಅಪ್ಪನ ಕೇಸನ್ನು ತೆಗೆದುಕೊಳ್ಳೋದಿಲ್ಲ ಅಂತ ಹೇಳ್ತಿದ್ರ ಅಲ್ವಾ? ಪರವಾಗಿಲ್ಲ, ನಾನೇನು ನಿಮ್ಮನ್ನು ತಗೊಳ್ಳಿ ಅಂತ ಹೇಳೋದಿಲ್ಲ. ನನ್ನ ಅಪ್ಪನ ಕೇಸನ್ನು ಅರ್ಜುನ್ ಆಗಲಿ ನೀವಾಗಲಿ ತಗೊಳ್ಳೋ ಅವಶ್ಯಕತೆ ಇಲ್ಲ. ನನ್ನ ಕಾಲೇಜ್ ಪ್ರೊಫೆಸರ್ ಇದ್ದಾರೆ ಗಾಯತ್ರಿ ದೇವಿ ಅಂತ, ಅವ್ರು ತಗೋತಾರೆ ಅಂದ ತಕ್ಷಣ ಜೆ.ಪಿ. ಬೆಚ್ಚಿ ಬೀಳ್ತಿದ್ದಾರೆ. ಮುಂದೇನಾಗುತ್ತೆ ಮುಂದಿನ ವಿಡಿಯೋ.